ಸ್ಯಾಂಡಲ್ವುಡ್ಗೆ ಒಂದು ಐತಿಹಾಸಿಕ ಕ್ಷಣ. ಮಹಾವತಾರ ನರಸಿಂಹ ಜುಲೈ 25, 2025ರಂದು ಬಿಡುಗಡೆಯಾದ ಕನ್ನಡದ ಮೊದಲ ಆನಿಮೇಟೆಡ್ ಚಿತ್ರವಾಗಿ 100 ಕೋಟಿಗಳನ್ನು ದಾಟಿದೆ. ವಿಶ್ವಾದ್ಯಂತ 260 ಕೋಟಿಗಳನ್ನು ಗಳಿಸಿದೆ ಎಂದು ವರದಿಯಾಗಿದೆ. ಶೋಧ ಆಗಸ್ಟ್ 22ರಂದು ZEE5ನಲ್ಲಿ ಪ್ರೀಮಿಯರ್ಗೆ ಸಿದ್ಧವಾಗುತ್ತಿದೆ. ಆಗಸ್ಟ್ 16ರಂದು ಟ್ರೈಲರ್ ಬಿಡುಗಡೆಯೊಂದಿಗೆ ಉತ್ಸಾಹ ಆರಂಭವಾಯಿತು. ಪವನ್ ಕುಮಾರ್ ಮತ್ತು ಅನುಷಾ ರಂಗನಾಥ್ ನಟಿಸಿರುವ ಈ ಮಾನಸಿಕ ಕ್ರೈಮ್ ಥ್ರಿಲ್ಲರ್ KRG ಸ್ಟುಡಿಯೋಸ್ ನಿರ್ಮಾಣದಲ್ಲಿ ಹಲಗಲಿ. ಆಗಸ್ಟ್ 17ರಂದು ಮೊದಲ ನೋಟದ ಟೀಸರ್ ಬಿಡುಗಡೆಯಾಗಿದ್ದು, ಧನಂಜಯ ಮತ್ತು ಸಪ್ತಮಿ ಗೌಡ ಅವರನ್ನು ಬ್ಲಡ್ ಫಾರ್ ದಿ ವೆಪನ್ಸ್ ಎಂಬ ಶೀರ್ಷಿಕೆಯ ತೀವ್ರವಾದ ಐತಿಹಾಸಿಕ ನಾಟಕದಲ್ಲಿ ತೋರಿಸಲಾಗಿದೆ. ಸುಕೇಶ್ ನಿರ್ದೇಶನದ ಈ ಚಿತ್ರವು ತೀವ್ರವಾದ ದೃಶ್ಯಗಳು ಮತ್ತು ದೇಶಭಕ್ತಿಯ ಕಥಾಹಂದರವನ್ನು ಭರವಸೆ ನೀಡುತ್ತದೆ. ಟಾಕ್ಸಿಕ್: ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಇನ್ನಷ್ಟು ದೊಡ್ಡದಾಗಿದೆ. ಆಗಸ್ಟ್ 16ರಂದು ಎಕ್ಸ್ಪೋಸ್ಗಳು ರಾಕ್ಸ್ಟಾರ್ ಅನಿರುದ್ಧ್ ರವಿಚಂದ್ರನ್ ಈ ಚಿತ್ರದ ಸಂಗೀತದೊಂದಿಗೆ ಕನ್ನಡಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದನ್ನು ದೃಢಪಡಿಸಿದೆ. ಕೊನೆಯದಾಗಿ ಸೂ ಫ್ರಮ್ ಸೋ ಎತ್ಗೆ ತೆರಳುತ್ತಿದೆ. ಆಗಸ್ಟ್ 16ರಂದು ಈ ಹಾರರ್ ಕಾಮಿಡಿ ಬ್ಲಾಕ್ಬಸ್ಟರ್ ಚಿತ್ರ ಶನಿಲ್ ಗೌತಮ್ ಮತ್ತು ಜೆಪಿ ತುಮಿನಾಡ್ ನಟಿಸಿರುವ ಆಗಸ್ಟ್ 30ರ ವೇಳೆಗೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಆಗಲಿದೆ ಎಂದು ದೃಢಪಟ್ಟಿದೆ.